स्वागत है आप सभी का R1 न्यूज में। मैं आपके साथ साबिर मुकाशी। छत्रपति शिवाजी महाराज की धर्मवीर छत्रपति संभाजी महाराज की धर्मवीर छत्रपति संभाजी महाराज की बोलो भारत माता की। ಎಲ್ಲರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ಜಯಂತಿ ಉತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮೆಲ್ಲರ ಆರಾಧ್ಯ ವೀರ ಪುರುಷರಾಗಿರ್ತಕ್ಕಂತಹ ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ಜಯಂತ್ಯೋತ್ಸವ, ಅದರ ಅಂಗವಾಗಿ ಇವತ್ತು ನೂರಾರು ಅಭಿಮಾನಿಗಳು ಛತ್ರಪತಿ ಶಿವಾಜಿ ಮಹಾರಾಜರಪ್ಪ ಅಂತಂದ್ರೆ ಅಂದಿನ ಇವತ್ತು ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡ್ಲಿಕ್ಕ ಏನು ಪಣ ತೊಟ್ಟಿದ್ರು ಅವರು ಹುಟ್ಟಿರ್ತಕ್ಕಂಥ ಮರಾಠ ಸಮಾಜದಲ್ಲಿ. ಆದ್ರೆ ಅವರು ಮರಾಠ ಸಮಾಜದ ಸ್ವರಾಜ್ಯ ಸ್ಥಾಪನೆ ಮಾಡ್ತೀರಂದಿಲ್ಲ, ಹಿಂದವಿ ಸ್ವರಾಜ್ಯದ ಸ್ಥಾಪನೆ ಮಾಡ್ತೀರಂದಿದ್ರು. ಅದಕ್ಕೆ ಸಮಸ್ತ ಎಲ್ಲ ಹಿಂದೂಗಳಿಗೆ ಇವತ್ತು ಹಬ್ಬದ ವಾತಾವರಣ. ಇವತ್ತೆಲ್ಲರೂ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವೃತ್ತಕ್ಕೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ, ಇದೀಗ ತಾನೇ ಸರ್ಕಾರಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು, ಅನೇಕ ಅಧಿಕಾರಿಗಳು ಬಂದು ಅವರೊಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮೆರವಣಿಗೆ ಮುಖಾಂತರ ಗಾಂಧಿ ವೃತ್ತಕ್ಕೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಹಿಂದೂಗಳಿಗೆ ಹಬ್ಬದ ವಾತಾವರಣ. ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಫೋಟೋ ತೆಗೆಸ್ಕೋಬೇಕು, ಅವರಿಗೆ ಮಾಲಾರ್ಪಣೆ ಮಾಡ್ಬೇಕು ಅನ್ನುವಂತ ಒಂದು ಯುವಕರಲ್ಲಿ ಉತ್ಸಾಹ. ಇವತ್ತು ಏನು ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಎಲ್ಲರಿಗೂ ಬರಲಿ ಅಂತಂದು ನಾನು ಶುಭ ಹಾರೈಸ್ತೇನೆ ಇವತ್ತಿನ ದಿವಸ. ಯಾಕಂದ್ರೆ ಇವತ್ತು ಯುವಕರಲ್ಲಿ ದೇಶಭಕ್ತಿ ಇರ್ಬೋದು, ರಾಷ್ಟ್ರಭಕ್ತಿ ಇರ್ಬೋದು, ಅದರದ ಒಂದು ಅಭಿಮಾನ ಬರ್ಬೇಕಪ್ಪ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ತಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ಳೇಬೇಕು. ಅದಕ್ಕೆ ಎಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆಶೀರ್ವಾದ ಆಗಲಿ ಅಂತಂದು ಈ ಸುಸಂದರ್ಭದಲ್ಲಿ ಹೇಳಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜ್ ಕಿ. ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಸಂದರ್ಭದಲ್ಲಿ ಎಲ್ಲರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಿಜಾಪುರ ನಗರದಲ್ಲಿ ಇವತ್ತು ಶಿವಾಜಿ ಮಹಾರಾಜ ಜಯಂತಿ ಬಹಳಷ್ಟು ಉತ್ಸವದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಶಿವಾಜಿ ಡೊಬ್ಳೆಗಲ್ಲಿ, ಶಾಹುನಗರ ಮತ್ತು ಶಿವಾಜಿ ಸರ್ಕಲ್ ಕೂಡ ಬಹಳ ಒಳ್ಳೆ ರೀತಿಯಿಂದ ಆಚರಣೆ ಮಾಡಿದ್ದಾರೆ. ಬಿಜಾಪುರ ಪ್ರಥಮ ಬಾರಿಗೆ ಇಲ್ಲಿ ನಾಸಿಕ್ ಡೋಲನ್ನು ಕಲಿತು ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಯಾಕಂದ್ರೆ ಬಿಜಾಪುರದಲ್ಲಿ ನಾಸಿಕ್ ಡೋಲು ಇರಲಿಲ್ಲ, ಬಾರಿಸೋರು ಇರಲಿಲ್ಲ. ಅದು ಇಲ್ಲಿಯವರಿಗೆಲ್ಲ ಟ್ರೈನಿಂಗ್ ತಗೊಂಡು ಇವತ್ತು ಶಾಹುನಗರದ ಮಹಿಳಾ ಟೀಮು ಮತ್ತು ಯುವಕರು ಸೇರಿಕೊಂಡು ಪ್ರಥಮ ಬಾರಿಗೆ ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಸ್ವಂತ ಆಗಿರಲಿಲ್ಲ, ಬೇರೆ ಬೇರೆ ಕಡೆ ಇದ್ದು ಇವತ್ತು ಪ್ರಥಮ ಬಾರಿಗೆ ಇಲ್ಲಿ ಚಾಲನೆಯನ್ನು ಕೊಟ್ಟು ಮತ್ತು ಅದನ್ನು ಕಲಿತು ಸ್ವಂತ ಮಂಡಳಿಯವರೇ ಒಂದು ವಾದ್ಯವನ್ನು ನುಡಿಸುವಂಥ ಪ್ರಯತ್ನ ಮಾಡಿದ್ದು ಬಹಳಷ್ಟು ಹೊಸ ಹೆಜ್ಜೆ, ಹೊಸ ಬೆಳವಣಿಗೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೂ ಕೂಡ ನಾನು ಶಿವಾಜಿ ಮಹಾರಾಜರ ಜಯಂತಿಯ ಸಂದರ್ಭದ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ, ಪ್ರತಿ ವರ್ಷ ಅಂತ ಈ ವರ್ಷ ಕೂಡ 394ನೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಇನ್ನು ದೇಶಾದ್ಯಂತ ಆಚರಣೆ ಮಾಡ್ಲಾಕತ್ತಾರ. ನಮ್ಮ ವಿಜಯಪುರ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಮರಾಠ ಸಮಾಜ ಸಂಯುಕ್ತ ಆಶ್ರಯದಲ್ಲಿ ಇಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಆಚರಣೆ ಮಾಡೋದು. ನಾವು ಒಂದೇ ಬೇಡಿಕೆ ಅಂದ್ರೆ ಇಡೀ ರಾಷ್ಟ್ರೀಯ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉತ್ಸವ ಹಬ್ಬ ಆಗಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾವು ಒಂದು ವಿನಂತಿ ಮಾಡ್ತೇವೆ, ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಎಲ್ಲ ಸಮಸ್ತ ಮರಾಠ ಸಮಾಜ ವತಿಯಿಂದ ಇಂದು ನಾವು ಇವತ್ತು ಬೆಳಗ್ಗೆ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜೆ ಮುಖಾಂತರ ಪೂಜೆಯನ್ನು ಭವ್ಯ ಮೆರವಣಿಗೆ ಮುಖಾಂತರ ರಂಗಮಂದಿರದಲ್ಲಿ ಕಾರ್ಯಕ್ರಮ ಇದ್ದು ಎಲ್ಲರಿಗೂ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ CPI PSI ಹಾಗೂ ಮೇಯರ್ ಉಪಮಹಾಪೌರರು ಹಾಗೂ ಇಲ್ಲಿ ಬಂದಂತ ಎಲ್ಲ ಸಮಸ್ತ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಶೋಭೆ ತರಬೇಕಾಗಿ ಎಲ್ಲರೂ ಕೂಡ ಇವತ್ತು ಶೋಭೆ ತಂದಿದೆ. ಎಲ್ಲರೂ ಕೂಡ ಈ ಸಮಾಜ ವತಿಯಿಂದ ಎಲ್ಲರೂ ಕೂಡ ಧನ್ಯವಾದಗಳು. ಇವತ್ತು 394ನೇ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಜಯಪುರ ನಗರದಲ್ಲಿ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ವಿಜೃಂಭಣೆಯಿಂದ ಎಲ್ಲ ಸಮಾಜದವರು ಛತ್ರಪತಿ ಶಿವಾಜಿ ಬಗ್ಗೆ ಅಪಾರ ಗೌರವ ಮತ್ತು ಅವ್ರ ಬಗ್ಗೆ ಅಭಿಮಾನ. ಯಾಕಂದ್ರೆ ಈ ದೇಶ ರಕ್ಷಕ ಅವರು ಛತ್ರಪತಿ ಶಿವಾಜಿ ಅಂದ್ರೆ ಮಹಾನ್ ಚೇತನ, ಅವ್ರದೊಂದು ಅನುಯಾಯಿಗಳಾಗಿದ್ದೀವಿ ಎಲ್ಲರೂ. ಈ ಒಂದೇ ಸಮಾಜ ಅಲ್ಲ, ಎಲ್ಲ ಉಳಿದ ಸಮಾಜದವರು ಸಹಿತ ಪಾಲ್ಗೊಂಡು ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡಿವು.
ಬರುವಂತ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಆತ್ಮೀಯ ಸೋದರ ರಾಹುಲ್ ಜಾಧವ್ ಅಂತ ರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ನಾವು ಮಾನ್ಯ ಶ್ರೀ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ಆಗ್ರಹ ಮಾಡ್ತೀವಿ. ಬರುವಂತ ದಿನಗಳಲ್ಲಿ ಇನ್ನಷ್ಟು ಪ್ರತಿಯಲ್ಲೇ ಒಂದಲ್ಲ ಸಾಕಷ್ಟು ವಿವಿಧ ಸಮಾಜದವರು ಸಹಿತ ಅವರ ಒಂದು ದೇಶದ ಭಕ್ತರನ್ನು ಅವರ ದೇಶ ಅವರ ಒಂದು ಅಭಿಮಾನಿಗಳನ್ನು ಕಂಡು ಎಲ್ಲರೂ ಅನ್ವಯ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ನಾವೇನು ರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. 394ನೇ ಜಯಂತಿ. ಪ್ರೇಮಾನಂದರಾದರ್ ಮಹಾನಗರ ಪಾಲಿಕೆ ಸದಸ್ಯರು.